ನೋಡು ಮಗಳೇ, ಈಗಲೇ ಹೇಳಿದ್ದೀನಿ. ಆ ಬೆಳ್ಳಿ ಒಡವೆ ನೀನು ತಗೊಂಡೋಗ್ಬಿಟ್ಟು ಇದೇ ನೀನು ಒಡವೆ ಅಂತ ಹೇಳ್ಬಿಟ್ಟು ನೆಟ್ಟಿಗೆ ತಗೊಂಡೋಗ್ಬಿಡು, ಸರಿನಾ? ಇದೇ ಒಡವೆ ನೀನು ಸುಮ್ಮನೆ ಏನು ಮಾತಾಡಬೇಡ. ನಿಮ್ಮ ಅತ್ತೆಯರಿಗೆ ಏನು ಗೊತ್ತಾಗಕ್ಕಿಲ್ಲ, ಸರಿನಾ? ಒಂದು 2 ತಿಂಗಳು ನೀನು ಹಂಗೆ ಹೊಸಿ ಮ್ಯಾನೇಜ್ ಮಾಡು. ಒಂದು 2 ತಿಂಗಳು ನೀನು ಮ್ಯಾನೇಜ್ ಮಾಡೋ ಅಷ್ಟೊತ್ತಿಗೆ ನೋಡ್ತಾ ಇರು. ನಾನೇ ಎಲ್ಲ ನಿಜವಾದ ಬಂಗಾರದ ಒಡವೆ ತಂದ್ಬಿಟ್ಟು ನೀನು ಮುಂದಕ್ಕೆ ಇಕ್ಬಿಡ್ತೀನಿ. ಖುಷಿಯಾಗಿ ತಗೊಳ್ಳಿವಂತೆ, ಯಾರಿಗೂ ಹೇಳ್ಬೇಡ, ಏನು ಮಾಡಬೇಡ, ನ್ಯಾಟು ಅಂಟ್ಬಿಡಿವಂತೆ, ಸರಿನಾ? ನಡಿ ಸುಮ್ಕೆ ನೀ ತಗ. ಸರಿ ಆಯಿತು ಬಾಮ, ಏನು ತೊಗ್ಲಾಕಂಡ್ಲಿಲ್ಲ ಅಂದ್ರೆ ಅಷ್ಟೇ ಏನಿಯ ಸಾಕು, ಬಾ ಹೋಗೋಣ. ಅಯ್ಯೋ ಸಾ, ನಮ್ಮದು ರೆಡಿ ಆಯ್ತಾ ಸಾ? ಹಾಂ ನಿಮ್ದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇರಿ ಒಂದು ನಿಮಿಷ ತೊಗೊಂಡು ಬರ್ತೀನಿ. ಡಿಸೈನ್ ಎಲ್ಲ ನಿಮ್ಗೆ ಓಕೆನಾ ಅಂತ ಹೇಳ್ಬಿಟ್ಟು ನೋಡಿ. ಸಾ, ಯಾವ ಡಿಸೈನ್ ಆದರೂ ಪರವಾಗಿಲ್ಲ ಸಾ, ಕರೆಕ್ಟಾಗಿ 500 ಗ್ರಾಮ್ ಇದ್ರೆ ಅಷ್ಟೇ ಸಹ. ನಂಗೆ ಇನ್ನೇನು ಬೇಡ ಸಾ, ಮತ್ತೆ ನೋಡೋದು ಬರೀ ಅದನ್ನೇನೇ ಸಾ. 500 ಗ್ರಾಮ್ ನೋಡ್ಬಿಡ್ತಾರೆ ಅಷ್ಟೇನೇ. ಅಯ್ಯೋ ಇಲ್ಲ, 552 ಗ್ರಾಮ್ ಏನೋ ಐತೆ. 500 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿನೇ ಹೇಳಿದ್ರಲ್ಲ, ಪರವಾಗಿಲ್ಲ ಜಾಸ್ತಿ ಇದ್ರು ಅಂತ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದೆ. ನಿಮಗೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಲೈಕ್ ಮಾಡ್ತೀರಾ ನೀವು, ಅಷ್ಟು ಚೆನ್ನಾಗಿದೆ ಡಿಸೈನು. ಸರಿ ಸಾ, ಯಾವುದೋ ಒಂದು ಡಿಸೈನ್ ಇದ್ರೂ ಪರವಾಗಿಲ್ಲ, ತಗೊಬಿಟ್ಟು ಬಂದು ಕೊಡಿ ಸಾ. ಸಾ ತಗೊಂಡು ತಂದಿದ್ದೀನಿ, ಇನ್ನು ಫುಲ್ ಅಮೌಂಟ್ ತಂದಿದ್ದೀನಿ. ಹಾಂ ಒಂದು ನಿಮಿಷ ಇರಿ, ಜ್ಯುವೆಲ್ಲರಿ ತೊಗೊಂಡು ಬಂದ್ಬಿಡ್ತೀನಿ. ಹಾಂ ಸಾ. ಅಪ್ಪ ಮಗಳೇ, ಬಂಗಾರದವ ಇದ್ದಂಗಿದ್ರೆ ಸಾಕೆ, ಇನ್ನೇನು ಬೇಡ. ಎತ್ಕೊಂಡು ಒಂದು ಬ್ಯಾಗಿಗೆ ಕೊಡ್ತಾರೆ, ಎತ್ಕೊಂಡು ನೆಟ್ಟು ಅಂಟ್ಬಿಡೋಣ ಸುಮ್ಕೇನಿಯ. ಹಾಗೆ ನೀಟಾಗಿ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಡೈರೆಕ್ಟಾಗಿ ಏನಿಯ. ನಿಮ್ಮ ಅತ್ತೆ ಮನೆಗೆ ಹೋಗಿ ಕುಂತ್ಕೊಂಡು ಎಲ್ಲ ಮಾತಾಡ್ಬಿಟ್ಟು ನೀನು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಒಂದು 2 ದಿನ ಹೊಸಿ ಅಡ್ಜಸ್ಟ್ ಮಾಡ್ಕ. ಸರಿನಮ್ಮ. ನೋಡಿ, ಫುಲ್ ಸೆಟ್ ರೆಡಿ ಇದೆ ನೋಡಿ. ಎಲ್ಲ ಸೇರಿ 552 ಗ್ರಾಮ್ ಇದೆ. ನೋಡಿ. ವಾ ಅಮ್ಮ, ನೋಡ್ದೇನಮ್ಮ, ಬಂಗಾರ ತಲೆ ಮೇಲೆ ಹೊಡೆದಂಗೈತೆ ಬೆಳ್ಳಿ. ಸಾಯ್ದು ಬಣ್ಣ ಗಿಣ್ಣ ಎಲ್ಲ ಹೋಗ್ಬಿಟ್ಟು ಮೊರ್ವಾದಿಗಿರ್ವಾದಿ ಏನು ಹೋಗಕ್ಕಿಲ್ಲ ತಾನೇ? ಬಣ್ಣ ಗಿಣ್ಣ ಎಲ್ಲ ಹೋಗಲ್ಲ ತಾನೇ? ನೋಡಿ, ನೀವೇನಾದ್ರೂ ಜಾಸ್ತಿ ನೀರಲ್ಲಿ ಆಡಿಸೋದು, ನೀವೇನಾದ್ರೂ ಜಾಸ್ತಿ ಏನಾದ್ರೂ ಅಂದರೆ ಬೆವರು ಅದು ಇದು ಬಂದೆಲ್ಲ ಹೋಗುತ್ತೆ ಕಲರು. ನೀವು ತಂದುಕೊಟ್ಟು ನನಗೆ ನಾನು ಪಾಲಿಶ್ ಮಾಡಿಕೊಡ್ತಾ ಇರ್ತೀನಿ, ತೊಂದರೆ ಇಲ್ಲ, ಸರಿನಾ? ನೀವು ಒಂದು ವರ್ಷಕ್ಕೊಂದ್ಸಲ ತಂದುಬಿಟ್ಟು ಪಾಲಿಶ್ ಮಾಡಿಸ್ಕೊಂಡು ಹೋಗಿ, ಗೋಲ್ಡ್ ಪಾಲಿಶ್ ಮಾಡ್ಕೊಡ್ತೀವಿ ನಾವು. ನೋಡಿ, ಸೇಮ್ ಬಂಗಾರ ಥರನೇ ಕಾಣ್ತಾ ಇದೆ ತಾನೇ? ಹೌದು ಸಾ, ಹೌದು. ನಮ್ಮ ಬೀಗ್ರನಾರ ಇದು ನೋಡ್ಬಿಟ್ರು ಅಂದರೆ ಕಳೆದೋಗ್ಬಿಡ್ತಾರೆ ಸಾ. ಸೂಪರ್ ಆಗೈತೆ, ಇಸ್ಕಳೆ ಮಗಳೇ, ತಗೊಳ್ಳಿ ಕಾಸ. ಥ್ಯಾಂಕ್ ಯು ಸಾ, ಥ್ಯಾಂಕ್ ಯು. ಇದನ್ನು ನನಗೆ ನೀವು ಒಂದು ಬ್ಯಾಗಿಗೆ ಹಾಕ್ಕೊಟ್ಬಿಡಿ ಸಾಕು. ಹಾಂ ನಾನು ಬ್ಯಾಗಿಗೆ ಹಾಕ್ಕೊಡ್ತೀನಿ, ನೀವು ತಗೊಂಡು ಹೋಗ್ರಿ, ಸರಿನಾ? ಸರಿ ಸಾ, ಥ್ಯಾಂಕ್ ಯು ಸಾ, ಥ್ಯಾಂಕ್ ಯು ಸೋ ಮಚ್. ಸೇಮ್ ಬಂಗಾರದ ಒಡವೆ ಥರ ನೀವು ಮಾಡಿಕೊಟ್ರೋದಕ್ಕೆ ನಿಮಗೆ ತುಂಬ 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 ಥ್ಯಾಂಕ್ ಯು ಸಾ. ಹಾಂ ಪರವಾಗಿಲ್ಲ ಬಿಡಿ. ತಗೊಳ್ಳಿ ಸಾ, ಕವರ್ಗೆ ಹಾಕ್ಕೊಡಿ. ಅತ್ತೆ ಅತ್ತೆ ಅತ್ತೆ, ಬೀಗ್ರೆ ಏನು ಇವಾಗ ಬಂದ್ರಾ? ಮದುವೆ ಮಾಡ್ಕೊಂಡಾಗಲೇ 2 ತಿಂಗಳು 3 ತಿಂಗಳು ಆಯಿತು. ಇವಾಗ ಬರ್ತಾ ಇದ್ದೀರಾ? ಏನು ಇವಾಗಾದ್ರೂ ಏನಾದ್ರೂ ಒಡವೆ ತಂದಿದ್ದೀರೋ? ಇಲ್ಲ ಅಂತಂದರೆ ಅಯ್ಯೋ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ಮಗಳನ್ನ ತವ್ರ ಮನೆಗೆ ಇಕ್ಬಿಟ್ರೆ ಅಕ್ಕಪಕ್ಕದ ಮನೆಯಲ್ಲ ಏನೇನೋ ಅರ್ಥ ಮಾಡ್ಕೊಂಬಿಡ್ತಾರೆ. ಪ್ಲೀಸ್ ನನ್ನ ಮಗಳನ್ನ ಮನೆಗೆ ಇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭಿಕ್ಷೆ ಎತ್ಬಿಟ್ಟು ಕೇಳಕ್ಕೆ ಬಂದಿದ್ದೀರಾ ಏನೋ? ಬೀಗ್ರೆ, ನೀವು ಹಂಗೆ ಯಾಕೆ ಮಾತಾಡ್ತೀರಾ? ಕೊಟ್ಟು ಮಾತಿಗೆ ತಪ್ಪೋಳಲ್ಲ ಈ ಬಂಗಾರಿ. ಏನು ಅಂದ್ಕೊಂಡಿದ್ದೀರಾ ಈ ಬಂಗಾರಮ್ಮ ಅಂತಂದರೆ? ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಸರಿನಾ? ಮಗಳು ಅಂತಂದರೆ ನನಗೆ ಪಿರಾಣ, ಪಂಚಪ್ರಾಣ ನನ್ನ ಮಗಳು ಅಂತ ಹೇಳಿದ್ರೆ. ನೋಡಿ, ಏನು ಮಾಡಬೇಕು ಅದು ಮಾಡಿದ್ದೀನಿ. ಅರ್ಧ kg ಅಲ್ಲ, ಇನ್ನೂ ಅರ್ಧ kgಗಿಂತ ಇನ್ನೂ 52 ಗ್ರಾಮ್ ಎಕ್ಸ್ಟ್ರಾನೇ ಐತೆ. 52 ಗ್ರಾಮ್ ಎಲ್ಲನೂ ಆ 52 ಗ್ರಾಮ್ ಎಕ್ಸ್ಟ್ರಾನೇ ತಂದಿದ್ದೀನಿ. ಬನ್ನಿ ಕೂತ್ಕೊಳ್ರಿ, ನೋಡಿಸ್ತೀನಿ ನಾನು ಎಂತ ಒಡವೆ ಅಂತ. ಹೌದಾ? ಅಯ್ಯೋ ಸೊಸೆ, ಕುಂತ್ಕೊಳ್ಳೋಣ, ಕುಂತ್ಕ ಸೊಸೆ, ಕುಂತ್ಕ. ಅಯ್ಯೋ ಬೀಗ್ರೆ, ಕುಂತ್ಕೊಳ್ಳಿ, ನಿಂತ್ಕೊಂಡಿದ್ರಲ್ಲ, ಕುಂತ್ಕೊಳ್ಳಿ. ರೀ ಯಾರು ಬಂದವ್ರು ನೋಡಿ ಬರ್ರಿ. ಏನು ತಗತ್ತೀರಾ? ಕಾಫಿ ಟೀ ಏನನ್ನ ತಗತ್ತೀರಾ? ಜ್ಯೂಸ್ ಗೀಸು? ಅಯ್ಯಯ್ಯೋ ಏನು ಬೇಡ. ಸದ್ಯ ನನ್ನ ಮಗಳನ್ನ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನಿಮ್ಗೆ ಒಡವೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡೋ ಅಂತ ಅವಶ್ಯಕತೆ ನನಗೇನೈತೆ? ನಾರಂಗೆಲ್ಲ ಮೋಸ ಗೀಸ ಮಾಡೋಳಲ್ಲ, ನಂಗೆ ಅವೆಲ್ಲ ಇಷ್ಟನೂ ಇಲ್ಲ. ಮೋಸ ಗೀಸ ಮಾಡೋದು ಅದು ಇದು ಎಲ್ಲನೂ ಓಸಿ ತಡ ಆಗಿರ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ನನಗೆಲ್ಲ ಮೋಸ ಮಾಡೋ ಅಂತೋಳಲ್ವೇ ಅಲ್ಲ, ಅದಕ್ಕೆ ತಂದೀವ್ನಿ. ನನ್ನ ಸೊಸೆ ಬಂದ್ಬಿಟ್ಟವಳೆ. ಏನತ್ಗೆ? ಏನಿಲ್ಲ, ಎಲ್ಲೋದ ನಿಮ್ಮ ಅಣ್ಣ? ಕರಿ ನಡಿ ನಿಮ್ಮ ಅಣ್ಣನ. ಅಯ್ಯೋ, ಅದು ಎಂಥ ಡಿಸೈನ್ ತಂದವರು, ಒಡವೆ ತಗೊಬಿಟ್ಟು ಬಂದವರಂತೆ. ಹೌದಾ? ಒಡವೆ ತಂದವರಂತ? ಅಯ್ಯೋ, ಇರು ಬಂದೆ, ತೋರಿಸ್ರಿ ಎಂಥ ಡಿಸೈನ್ ಮಾಡಿಸ್ಕೊಂಬಿಟ್ಟು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಎಷ್ಟಾಯ್ತು ಎಲ್ಲ ರೇಟು? ಅರ್ಧ kg ಒಂದು 50 ಲಕ್ಷ ಅಲ್ಲ, ಇನ್ನು ಶಾಣೆನೇ ಆಯ್ತು. ಎಲ್ಲ ಹೇಳ್ಬಾರ್ದು, ಮಗಳು ಗಿಫ್ಟ್ ಕೊಟ್ಟಿರೋದಲ್ವಾ? 50 ಲಕ್ಷ ತನಕ ಆಯ್ತು ಎಲ್ಲ. ನಮ್ಗೆ ಹೇಳೋಕೆ ಇಷ್ಟ ಆಯ್ತು ಅಂತ. ಅಯ್ಯೋ ಅಷ್ಟೊಂದು ಆಯ್ತಾ? ಎಲ್ಲಿ ಡಿಸೈನ್ ತೋರಿಸಿ. ತಗೊಳ್ಳಿಯತ್ತೆ, ಡಾಬು, ಲಾಂಗ್ ಚೈನು, ಸರ ಎಲ್ಲ ಮಾಡಿಸ್ಕೊಂಬಿಟ್ಟು ಬಂದಿದ್ದೀನಿ. ಅಯ್ಯೋ ತಣ ಅಂತ ಐತೆ. ನೋಡ್ದ ಹೆಂಗವೇ ಬಂಗಾರದ ಒಡವೆಗಳು? ಅಮ್ಮ ದೇವ್ರೇ, ಕೊಡತ್ ಕೈಲಿ ಇರು, ನೋಡ್ತಾ ಇಲ್ವಾ? ಒಬ್ಬ ಡಿಸೈನ್ ಸೂಪರ್ ಆಗೈತೆ, ನಾವು ಹಾಕೋಬಹುದು. ಸೂಪರ್ ಆಗೈತೆ. ಯಪ್ಪ, ಸದ್ಯ ತಗ್ಲಾಕೊಂಡಿಲ್ಲ ಅಂದ್ರೆ ಸಾಕು. ಅಯ್ಯಯ್ಯೋ, ಹೆಂಗೈತ್ ನೋಡ್ರಿ ಅಣಯ್ಯ, ನೋಡ್ಬಾಣಯ್ಯ, ಹೆಂಗೈತೆ ನೋಡ್ಬಾಣಯ್ಯ. ಅರ್ಧ kg ತಂದ್ರೆ ಏನು ಬಂಗಾರ ಮರೇ, ಶಾನೆ ರೇಟ್ ಆಗಿರ್ಬೇಕು. 14,000 ಗ್ರಾಮ್ಗೆ ಎಲ್ಲ ಸೇರಿ GST ಮೇಕಿಂಗು ಅದು ಇದು ಸೇರಿ ಒಂದು 16-17 ಆಯ್ತದೆ ಗ್ರಾಮ್ಗೆ. ಭಾಳ ರೇಟ್ ಐತೆ ಬಿಡಿ. ಈಗಿನ ರೇಟಾಗಿ ಒಡವೆ ತಗೊಳಕಾಯ್ತದ? ಆದ್ರೂ ತಗೊಂಬಿಟ್ಟು ಬಂದಿದ್ರಲ್ಲ ನೀವು, ಮಗಳಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೆಚ್ಕೋಬೇಕು ಬಿಡಿ. ಎಂತ ಸಂದಾಗೈತೆ ಅಮ್ಮ ಸದ್ಯ.
ನೋಡಿರಿ ಇನ್ನೇನಕ್ಕೆ ಲಿಕ್ಕಿದ್ದೀರಾ ಅಲ್ಲಿ ಇಟ್ಬಿಟ್ಟು ನೋಡಿರಿ ಕಾಪಿ ಗಿಪಿ ಅವ್ರು ಮಾಡಿ ತಂದು ಕೊಡ್ರಿ ಬೋರಿ ನೀವು ಇದ್ರ ನೋಡ್ಕೊಳ್ಳೋದ್ರಾಗೆ ಸಂಭ್ರಮ ಪಡ್ತಾ ಇದ್ದೀರಾ ಬಂದಿರೋರ ಕಡೆ ನೋಡಿ ಸೊಸೆನ ಈಗ ತಾನೇ ಬಂದವಳೆ ಮಗ ಬೇರೆ ಮನೆ ತಾಗಿಲ್ಲ ಹೋಗಿ ಕಾಪಿ ಗಿಪಿ ಮಾಡ್ಕೊಂಬಿಟ್ಟು ಬಾ ಹೋಗ್ರಿ ರೀ ನೋಡಿದ್ರೇನ್ರಿ ಹೆಂಗೈತೆ ಸರಿ ಬಿಡೆ ಎತ್ತಿಕ್ ಹೋಗ್ರೆ ಇಲ್ಲನ ಈಗ ತಂದವಳು ತಾನೆ ಸೊಸೆ ಅರ್ಧ ಕೆಜಿ ಒಡವೆ ಅಂತಿದ್ದೆ ಈಗ ತಂದವಳು ತಾನೆ ನಡಿ ಸುಮ್ಮನೆ ಹ್ಞೂ ಸರಿ ಬಿಡಿ ಆಯ್ತು ಇನ್ನೇನಂತೆ ಸರಿ ಆಯ್ತು ನಾನು ಹೋಗ್ಬಿಟ್ಟು ಎಲ್ಲನೂ ಎತ್ತಿಕ್ಬಿಟ್ಟು ಬರ್ತೀನಿ ಇರಿ ಎತ್ತಿಕ್ಬಿಟ್ಟು ನೀಟಾಗಿ ಇದು ಮಾಡ್ಬಿಟ್ಟು ಬರ್ತೀನಿ ಅಯ್ಯೋ ಕೊಡಿಲಿ ನಾನು ಎತ್ತಿಕ್ತೀನಿ ಕೊಡಿಲಿ ಹಬ್ಬ ಕರ್ಮಾರಿತು ಇವಳು ಮಗನ ಕರ್ಕೊಂಡು ಇವಳು ಹೊಂಟೋಗ್ಬಿಟ್ರೆ ಹೆಂಗೋ ನೆಮ್ಮದಿ ನನಗಂತೂ ಹೆಂಗೋ ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಮಾವಯ್ಯ ನಮ್ಮ ಯಜಮಾನ್ರು ಎಲ್ಲೋದ್ರು ಏನೋ ಕ್ಯಾಮೆ ಐತಿ ಅಂತ ಹೇಳ್ಬಿಟ್ಟು ಓದ ಕಣಮ್ಮ ಏನು ಮನೆಗೆ ಎಲ್ಲರೂ ಆರಾಮ ಏನದು ಇದು ಅಂತ ಹೇಳ್ಬಿಟ್ಟು ಅದೇನೇನೋ ಡಿವೈಡ್ ಮಾಡ್ಕೊತಿದ್ದೀವಿ ಅದು ಇದು ಅಂದ್ರಂತೆ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದು ಎಲ್ಲ ಮುಗೀತೋ ಏನೋ ಎಲ್ಲ ಮುಗೀತು ಮಾವಯ್ಯ ನಮ್ದೆಲ್ಲ ನಮಗೆ ರಿಜಿಸ್ಟ್ರೇಷನ್ ಎಲ್ಲ ಆಗೋಯ್ತು ನಮ್ಗೆ ಆಗೈತೆ ಎಲ್ಲನೂ ಹಂಗೋ ಬಿಡಿ ಹಂಗಾದ್ರೆ ಸರಿ ಜಮೀನ್ ಗಿಮೀನೆಲ್ಲ ಮಾರ್ಬಿಟ್ಟು ಇದು ಮಾಡಿದ್ದ ನಂದು ಹಳೆ ಒಡವೆ ಇತ್ತಲ್ಲ ಅದಕ್ಕೇನಿ ಹಳೆ ಒಡವೆನಿ ಎಲ್ಲ ಹಾಕಿ ಮಾಡಿ ಇದು ಮಾಡಿದೆ ಅಷ್ಟೇನಿಯ ಇನ್ನೂ ಜಮೀನೆಲ್ಲ ಮಾರಾಟಕ್ಕೆ ಇಕ್ಕಿದೀವಿ ಈ ಮಗಳಿಗೂ ಇಷ್ಟು ಒಡವೆ ಕೊಡಬೇಕಿತ್ತು ಚಿಕ್ಕ ಮಗಳಿಗೂ ಹೊಸಿ ಒಡವೆ ಕೊಡಬೇಕು ಅಲ್ವಾ ಅದಕ್ಕೇನಿಯ ಹೊಸಿ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ತಿದ್ದೀವಿ ಅಷ್ಟೇನಿಯ ನೋಡಿ ನನ್ನ ಮಗಳನ್ನ ಇನ್ನು ಮನೆ ಬಿಟ್ಬಿಟ್ಟು ಕಳಿಸೋದು ಮಾಡೋದು ಮಾಡಬೇಡ್ವಿ ಕೊಟ್ಬಿಟ್ಟಿದ್ದೀನಿ ಒಡವೆನ ಪಾಪ ಅವಳು ಬೇಜಾರು ಮಾಡ್ಕೊತಾಳೆ ಅಯ್ಯೋ ನಾನೆಲ್ಲ ಕಳಿಸ್ತೀನಿ ಹೇಳಿ ಅಯ್ಯೋ ನನಗೆ ಕೊಟ್ಟು ಯಾರನ್ನ ಒಂದು ಮಾತು ಹೇಳ್ಬಿಟ್ರೆ ಮುಗಿಸ್ಕೊಡೋ ಗಂಟ ಮನಸ್ಸು ಬರೋಕ್ಕಿಲ್ಲ ಅದಕ್ಕೆ ಹಂಗೆ ಹೊಂತಿದ್ದೆ ಅಷ್ಟೇ ತಗೊಳ್ಳಿ ಕಾಪಿನ ನನಗೇನು ಒಡವೆ ಮೇಲೆ ಆಸೆ ಇಲ್ಲ ಒಡವೆ ಮೇಲೆ ಆಸೆ ಅಂತ ಅನ್ಕೊಬಿಟ್ರೆ ಒಡವೆ ಮೇಲೆ ನನಗೆ ಗೊಸಿನೂ ಆಸೆ ಇಲ್ಲ ಆದರೆ ಅಕ್ಕಪಕ್ಕದವರೆಲ್ಲ ಇವರು ಬೈಕತ್ತಾ ಇದ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ಲಿಲ್ವಲ್ಲ ಇವ್ರ ಮನೆಯವ್ರು ಏನು 10 ಪೈಸಾ ಕೊಡ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆಡಾಡ್ಕೊಂಡು ಹೋಗ್ತಿದ್ರು ಅದಕ್ಕೆ ನಂಗೆ ಬಲು ಬೇಜಾರಾಯ್ತು ನೋಡಿ ಆಡಾಡ್ಕೊಂಡು ಹೋಗ್ತಿರೋದಕ್ಕೆ ಏನಪ್ಪ ಹಿಂಗೆಲ್ಲ ಆಡಾಡ್ಕೊಂಡು ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಕೇಳಿದ್ದಷ್ಟೇ ಮುನ್ನ ಒಡವೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ಒಡವೆ ಕೇಳ್ತಿದ್ವ ನಾವು ನೀವೇನೇ ಹೇಳಿ ಅಯ್ಯೋ ಸೊಸೆ ಇನ್ನೆಲ್ಲೂ ಹೋಗ್ಬಿಡ ಕಣವ ಆರಾಮಾಗಿ ಮನೆಗಿರು ಪಾಪ ನಿಮ್ಮಮ್ಮ ಅಷ್ಟು ಕಷ್ಟಪಟ್ಬಿಟ್ಟು ಎಲ್ಲ ಮಾಡಿಸ್ಕೊಂಬಿಟ್ಟು ಬಂದು ಕೊಟ್ಟವಳೆ ಮಗಳು ಸಂತಕಿರ್ಲಿ ಅಂತ ಹೇಳ್ಬಿಟ್ಟು ನಾವು ಹಾಳು ಮಾಡ್ಕೊಂಡು ಇದು ಮಾಡೋಕ್ಕಾಯ್ತದೆ ನಮಗೂ ಸೊಸೆ ಅಂದರೆ ಏನು ಇಷ್ಟ ಇಲ್ವಾ ಕಾಪಿ ಕುಡ್ದು ಬಾವಾ ರೂಮಕ್ಕೆ ಎಲ್ಲನೂ ನೋಡು ರೂಮೆಲ್ಲ ಕ್ಲೀನ್ ಮಾಡ್ಕೊಬಿಡು ನನ್ನ ಮಗನೇ ನಿಲ್ದಿದ್ದಕ್ಕೆ ರೂಮ್ಗೆ ಹೋಯ್ತಿರಲ್ಲ ಹೊಸಿ ಎಲ್ಲ ರೂಮ್ ಕ್ಲೀನ್ ಮಾಡ್ಕೊಬಿಟ್ಟು ಇರಿವಂತೆ ಸರಿನಾ ಇನ್ನು ಉಳಿದಿದ್ದೆಲ್ಲ ನಿಧಾನಕ್ಕೆ ಆಮೇಲೆ ನಿಧಾನಕ್ಕೆ ಮಾತಾಡೋಣ ಇನ್ನು ಉಳಿದಿದ್ದೆಲ್ಲನೂ ಇನ್ನೇನಾಯ್ತು ಬಿಗ್ರೆ ಏನಾರ ಇದ್ರೆ ಇಲ್ಲೇ ಹೇಳಿ ಕೊಡೋದು ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇನ್ನೇನೂ ಇಲ್ಲ ಸರಿನಾ ಅದೇನೋ ನಿಮ್ಮದು ನೀವು ಇದು ಮಾಡ್ಕೊಳ್ಳಿ ನಾನಿನ್ನು ಹೊರಡ್ತೀನಿ ನನಗೂ ಅಲ್ಲಿ ಕೆಲಸ ಐತೆ ಎಲ್ಲ ಬ್ಯಾರೆ ಆಗೋಗ್ಬಿಟ್ಟಿದ್ದೀವಲ್ಲ ಎಲ್ಲ ಹೊಸಿ ಪಾಡಿಸ್ಕೊಳ ಆ ಕೆಲಸ ಈ ಕೆಲಸ ಅಂತ ಹೊಸಿ ಶಾನೆ ಐತೆ ಓ ಹೌದಾ ಸರಿ ಕಾಪಿ ಕುಡ್ಕೊಳ್ಳಿ ಫಸ್ಟ್ ರೀ ಇನ್ನೇನು ಒಡವೆ ಬಂದಿದ್ದಾಯ್ತು ಅವ್ರು ಕೊಟ್ಟಿದ್ದಾಯ್ತು ಎಲ್ಲ ಆಯಿತು ನಿಮ್ಮ ತಂಗಿದೇನೋ ತೀರ್ಮಾನ ಮಾಡ್ಬಿಟ್ಟು ಎಲ್ಲ ಕಳಿಸ್ಬಿಡಣ್ರಿ ಒಡವೆ ಎತ್ಕೊಂಡಾಗ ಹೊಂಟೋಗ್ಬಿಡ್ಲಿ ಇನ್ನು ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಟು ಕಳಿಸ್ಬಿಡೋಣ ಅಷ್ಟೇ ಇನ್ನು ಯಾಕೆ ಸುಮ್ಕೆ ಹೆಂಗೋ ಒಳ್ಳೆ ಸಂಬಂಧ ಹುಡುಕ್ಬಿಟ್ಟು 50-60 ಲಕ್ಷ ರೂಪಾಯಿ ಒಡವೆ ಬರಂಗೆ ಮಾಡ್ಕೊಟ್ಟಿದ್ದೀನಿ ಇನ್ನು ಇದಕ್ಕಿನ್ನೂ ಇನ್ನೇನ್ರಿ ಮಾಡೋಕ್ಕಾಯ್ತದೆ ನಮ್ಮ ಕೈಲಿ ನೀವೇ ಹೇಳಿ ಅದೇ ಮತ್ತೆ ಏನು ನಿಮ್ಮ ಇಷ್ಟ ನಮ್ಮ ಅಣ್ಣಯ್ಯ ಒಡವೆ ಮಾತ್ರ ಬೋಲಸಂದಾಗವ್ವಿ ಅಯ್ಯೋಯ್ಯಪ್ಪ ನಾನು ತೂಕ ಹಾಕ್ಬಿಟ್ಟು ನೋಡಿದೆ ಮಿಸಿನ್ ಐತಲ್ಲ ನಿಮ್ಮ ಮನೆಗೆ 550 ಗ್ರಾಮ್ ಏನೋ ಐತೆ ಚಿಲ್ಲರೆ ಏನೋ ಗ್ರಾಮ್ ಐತೆ ಬೋಲಸಂದಾಕೈದು ಡಿಸೈನ್ ಎಲ್ಲನೂ ಮಾರಿದ್ರಂತೂ ಒಂದು 50-60 ಲಕ್ಷಕ್ಕೇನು ಮೋಸ ಇಲ್ಲ ಅನ್ನಿಸ್ತದೆ ನೀನು ಕೇಳ್ದಂಗೆ ನಿನ್ನ ಕೈಗೆ ಒಡವೆ ಬಂದಿದ್ದಾಯ್ತು ಎಲ್ಲನೂ ಆಯಿತು ನೋಡು ನಿನಗೆ ಏನು ಬೇಕು ಅದನ್ನ ಮಾಡ್ಕ ಇನ್ನು ನಮ್ಮನ್ನು ಏನು ಕೇಳಕ್ಕೆ ಬರಬೇಡ ನೀನು ಸರಿನಾ ನೀನುಂಟು ನಿನ್ನ ಮಗ ಉಂಟು ನನ್ನ ಮಗನೂ ಸೊಸೆನೂ ಕರ್ಕೊಂಡೋಯ್ತೀನಿ ಅಂತ ಹೇಳ್ತಿದ್ದಲ್ಲ ನೋಡು ಒಡವೆ ಪಡವೆ ಎಲ್ಲ ನಿನ್ಗೆ ಏನೇ ಕೊಟ್ಟಿದ್ದೀವಿ ನಿನ್ನ ಇಷ್ಟ ನೀನು ಕರ್ಕೊಂಡು ಹೋಗ್ಬೇಕು ಅಂತಂದರೆ ಕರ್ಕೊಂಡು ಹೊಂಟೋಗ್ಬಿಡು ನೀನು ಏನಿಲ್ಲ ಏನು ಇದು ಮಾಡ್ಕೊಂಡು ಇರೋ ಅವಶ್ಯಕತೆ ನಮಗೇನಿಲ್ಲ ತಿರುಗಿ ನಮ್ಮ ಮೇಲೆ ಏನು ದೂರಕ್ಕೆ ಬರಬೇಡ ನೀನು ಅಷ್ಟೇನೆ ಅದೇ ನನ್ನ ಸೊಸೆಗೆ ಒಂದು ಮಾತು ನೀವು ಹೇಳ್ಬಿಡಿ ನೀನು ಹಿಂಗೆ ಹೋಗಮ್ಮ ನೀನು ನಮ್ಮನೆ ಸೊಸೆ ಅಲ್ಲ ಇವಮ್ಮನ ಸೊಸೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ಬಿಡಿ ನೀವು ಕರ್ಕೊಂಡು ಹಂಗೆ ನೆಟ್ಟು ಹೊಂಟೋಗ್ಬಿಡ್ತೀನಿ ಅಷ್ಟೇ ನನಗೂ ಇದು ಇರ್ಸೋಕ್ಕೇನು ಇಷ್ಟ ಇಲ್ಲ ಇಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿದಿರಲ್ಲ ಅಷ್ಟು ಸಾಕು ಬಿಡಿ ಇನ್ನೆಲ್ಲನೂ ನಾನು ನನ್ನ ಸೊಸೆನ ಕರ್ಕೊಂಡು ಹೊಂಟುಬಿಡ್ತೀನಿ ನನ್ನ ಮಗನ ಕರ್ಕೊಂಡು ನನ್ನ ಮಗನಿಗೂ ಇವಾಗ ನನ್ನ ಮೇಲೆ ಫೀಲಿಂಗ್ ಬಂದ್ಬಿಟ್ಟೈತೆ ಹೇಳಿದ್ದು ಕೇಸರಿ ಕಣ ನಿನ್ನ ಜೊತೆ ಬರ್ತೀನಿ ಅಂತ ಹೇಳೋನಿ ಒಡವೆ ಎಲ್ಲ ಜೋಪಾನಾಗಿ ಎತ್ತಿಕೊಂಡಿದ್ದೀನಿ ಆಗಲೇ ಏನಿಯ ಬ್ಯಾಗ್ನಕ್ಕೆ ಎತ್ಕೊಂಡು ಹೋಯ್ತಿರೋದೇನಿಯ ಅಲ್ಲಿ ಹೋಗ್ಬಿಟ್ಟು ಏನೋ ಮಾರಿ ಏನೋ ಒಂದು ಮಾಡಿದ್ರಾಯ್ತು ಅಮ್ಮ ಹೋ ಮಗನೇ ಬಂದೇನ್ಲಾ ಬರ್ಲಾ ನೋಡ್ಲಾ ನೀನು ಏನ್ರು ಅರ್ಧ ಕೆಜಿ ಒಡವೆ ತಗೊಬಿಟ್ಟು ಬಂದವಳೆ ಹೌದಾ ತಂದ್ಬಿಟ್ಲೇನಮ್ಮ ಹ್ಞೂಲ್ಲ ಮಗನೇ ಅರ್ಧ ಕೆಜಿ ಒಡವೆ ತಂದ್ಬಿಟ್ಟವಳೆ ಏನು ತೊಂದರೆ ಇಲ್ಲ ಇನ್ನ ಆರಾಮಾಗಿರ್ಬೋದು ನೋಡು ನಾನು ಬಿಸ್ನೆಸ್ ಮಾಡೋಕ್ಕೆ ಆದಷ್ಟು ಬೇಗ ದಾರಿ ಸಿಕ್ಕಿದಂಗೆ ಆಯಿತು ಸರಿ ಬಿಡಿ ಆ ಒಡವೆ ಎಲ್ಲ ನಾನು ಕೊಡಿ ನಾನು ಮಾರಿಬಿಟ್ಟು ಎಲ್ಲನೂ ಬಿಸ್ನೆಸ್ಗೆ ಹಾಕ್ಬಿಡ್ತೀನಿ ಸುಮ್ಮನೆ ನೋಡಿ ಒಂದು 50 ಲಕ್ಷ ಅಂತೂ ಬೇಕೇ ಬೇಕು ಅರ್ಧ ಕೆಜಿ ಬಂಗಾರ ಅಂದರೆ 50-60 ಲಕ್ಷದ ಮೇಲೆ ಬಂದೇ ಬರ್ತೀನಿ ಅಂತ ನನಗೆ ಗೊತ್ತು ಈಗ ಸದ್ಯಕ್ಕೆ ಅದನ್ನು ಮಾರಿಬಿಟ್ಟು ನನ್ನ ಪಾಡಿಗೆ ನಾನು ಹೆಂಗೋ ನಾನು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಏನಂತೀರಾ ನನ್ನ ಸೊಸೆ ಒಡವೆ ನಂಗೆಲ್ಲ ಕೊಡೋಕ್ಕಾಯ್ತದೆ ಇದ್ದಕ್ಕಿದ್ದಂಗೆ ಏನಿಯಾ ನೋಡಿ ಫಸ್ಟು ನಮ್ಮ ಮನೆಗೋಗೋಣ ನಮ್ಮ ಮನೆ ಕರ್ಕೊಂಡೋಯ್ತೀನಿ ಆಮೇಕಿಂದ ಹೋದ್ರಾಯ್ತು ನೋಡ್ಲ ಮಗ ನಾವು ಹಿಂಗೆ ಏನಿಯಾ ಬೆಳಿಬೇಕು ನಿನ್ನ ಚೆನ್ನಾಗಿ ಓದಿಸೋರೆ ನಿಮ್ಮ ಅತ್ತೆ ನಿಮ್ಮ ಮಾಮ ಎಲ್ಲನೂ ಸರಿನಾ ಈಗ ಬೆಳೆಸ್ಬಿಟ್ಟು ನನ್ನ ಕಳ್ಸೋರೆ ನೀನು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಇವಾಗ ನೋಡಿ ನಾನು ಬರ್ತೀನಿ ಎಲ್ಲ ಹೋಗ್ಬಿಟ್ಟು ನಾನು ನೀನು ಎಲ್ಲ ಸಂದಕಿರೋಣ ಹಳೆ ಮನೆ ಅಂತ ಬೇಜಾರು ಮಾಡ್ಕೋಬೇಡ ಹಳೆ ಮನೆ ಏನಿಯಾ ಹೊಸ ಮನೆ ಮಾಡ್ಕೋಬೇಕು ನಾವೇನಿಯಾ ನೋಡು ಅವ್ಳು ಕೊಟ್ಟಿರೋ ಒಡವೆನಾಗ ಬಿಸ್ನೆಸ್ ಮಾಡಿ ಚೆನ್ನಾಗಿ ಮಾಡಿ ನಾವು ಚೆನ್ನಾಗಿರೋಣ ಕಂಡೋರ್ ಮನೆ ಏನಿಯಾ ಮಗ ನೀನು ಎಂಡ್ರಿಗೆ ಒಂದು ಮಾತು ಹೇಳ್ಬಿಟ್ಟು ಕರ್ಕೊಂಡು ನೋಡಿ ಹೋಗೋಣ
ಅಲ್ಲ ಇದೇ ಮನೆಗೆ ಇರಬೇಕು ಅನ್ನೋದೇ ನನ್ನ ಆಸೆ. ನೋಡಪ್ಪ ನಮಗೂ ಆಸೆ ಇತ್ತು, ಆದರೆ ಏನು ಮಾಡೋಣ, ನಿಮ್ಮ ಅಮ್ಮ ಹೇಳ್ತಾ ಇದ್ದಲ್ಲ, ನೀನು ದುಡ್ದಿದ್ದೆಲ್ಲ ನಿಮ್ಮ ಅಮ್ಮಂಗೆ ಕೊಡಬೇಕಂತೆ, ನೀನು ಏನು ಮಾಡಿದ್ದೆಲ್ಲ ನಿಮ್ಮ ಅಮ್ಮಂಗೆ ಕೊಡಬೇಕಂತೆ. ಇನ್ನೇನು ಮಾಡೋಕ್ಕಾಯ್ತದೆ, ನೀನು ದುಡ್ದಿದ್ದು ಮಾಡಿದ್ದು ಎಲ್ಲ ಕೊಡಬೇಕು ಅಂತ ಹೇಳಿದ್ರೆ ನೀನು ಅವ್ರ ಮನೆಗೆ ಹೋಗಿ ಬಿಡಪ್ಪ. ಓದ್ಸವಷ್ಟು ಓದಿಸಿದ್ವಿ, ಮಾಡಿಸಿದ್ವಿ. ನಿಮ್ಮ ಅಮ್ಮನ ಬಾಯಿ ಬಜಾರಿತನ ನನ್ನ ಕೈ ನೋಡೋಕ್ಕಾಯ್ತಿಲ್ಲ ನೋಡು. ಅವತ್ತು ಆಸ್ತಿ ಬೇಡ ಅಂತ ಸೈನ ಕೊಟ್ಟರದಕ್ಕೆ ನೀನು ಇಷ್ಟೆಲ್ಲ ಓದಿಸಿ ಮಾಡಿದ್ದೀವಿ. ಇನ್ನು ನಮ್ಮ ಕೈಯಾಗಿ ಏನಾಯ್ತಪ್ಪ, ಒಡವೆ ಗಿಡವೆ ಎಲ್ಲ ನಿಮಗೆ ಕೊಟ್ಟಿದ್ದೀವಿ, ಮದುವೆ ಮಾಡಿಸಿದ್ದೀನಿ. ಹೆಂಗೋ ನಿನ್ನ ಪಾಡು ನೀನು ಸಂದಾಕಿದ್ಬಿಟ್ರೆ ಅಷ್ಟೇ ಸಾಕು, ನನಗಿನ್ನೇನು ಬೇಡ ಕಣಪ್ಪ. ನಿಮ್ಮ ಅಮ್ಮನ ಕರ್ಕೊಂಡ್ಬಿಟ್ಟು ಒಂಡ್ಬಿಡು ನೀನು. ಅವಳಿಗೆ ಹೇಳು, ನೀನು ಎಂಡ್ರಿಗೆಲ್ಲ ಕೂತ್ಕೊಂಡು ನಿಧಾನ ಕೇಳು. ಹ್ಞೂ ಕಂಡ್ಲ ಮಗ, ಹೇಳು ನೀನು ಎಂಡ್ರಿಗೆ. ಹೆಂಗೋ 50-60 ಲಕ್ಷ ದುಡ್ಡು ಬರ್ತೈತಲ್ಲ, ಇನ್ನು ಯಾಕೆ ಸುಮ್ಮನೆ ಏನೋ ಒಂದು ನೈಸ್ ಮಾಡ್ಬಿಟ್ಟು ಹೋಗಬೇಕು. ಇಲ್ಲಾಂದರೆ ನನ್ನ ಬಿಸ್ನೆಸ್ಗೆ ಯಾರು ದುಡ್ಡು ಕೊಡ್ತಾರೆ? 10 ಪೈಸೆನೂ ಯಾರೂ ದುಡ್ಡು ಕೊಡಲ್ಲ ನನಗಂತೂ. 10 ಪೈಸೆನೂ ಹುಟ್ಟೋದಿಲ್ಲ, ಅದು ನಿಜನೇ. ಸುಮ್ಮನೆ ನೈಸ್ ಮಾಡ್ಕೊಂಡಿರೋದು ವಾಸಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋ ತನಕ ಚೆನ್ನಾಗಿರೋಣ, ಆಮೇಲೆ ಬೇಕಾದರೆ ಏನೋ ಒಂದು ಮಾಡಿದ್ರೆ ಆಯಿತು. ಅಲ್ಲಿರೋ ಹೆಂಡ್ತಿಗೆ ಬೇರೆ ಮಾತು ಕೊಟ್ಟಿದ್ದೀನಿ. ಇನ್ನು ಇದನ್ನು ಬೇರೆ ನೋಡ್ಕೋಬೇಕು. ಸರಿ ನಮ್ಮ ಆಯಿತು, ನನ್ನ ಹೆಂಡ್ತಿಗೆ ನಾನು ಹೇಳ್ಬಿಟ್ಟು ಒಪ್ಪಿಸ್ತೀನಿ. ನೀವು ತಲೆ ಕೆಡಿಸ್ಕೊಬೇಡಿ. ಡೋಂಟ್ ವರಿ. ಏನೋ ಹೊಸಿ ಸಮಾಧಾನವಾಗಿ ಹೇಳಪ್ಪ. ಚೆನ್ನಾಗಿರೋಣ ಮುಂದೆ ಅಂತ. ನಿಮ್ಮ ಅಮ್ಮವ್ರ ಮನೆ ಗೊತ್ತೆಲ್ಲ ಸಿಕ್ಕುದೇನೆ ನೀ, ಆದ್ರೂ ಏನೋ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡಿರೋನಿ ಅಂತ ಹೇಳ್ಬಿಟ್ಟು ಹೇಳು. ಮನೆಗೆ ಹೋದ್ಮೇಲೆ ಎಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊತಾಳೆ ನೀನು ಹೆಂಡ್ತಿ ಅಂತ ಇದ್ರೊಳೇನಲ್ಲ. ಹೆಂಗೋ ಅರ್ಧ kg ಕೊಟ್ಟವಳಲ್ಲ, ತಗೊಂಡು ನಿಮ್ಮ ಪಾಡು ನೀವು ಆಳ್ರಿ. ಏನೋ ಕಷ್ಟ ಸುಖ ಅಂದರೆ ನಾವು ಆಯ್ತೀವಿ, ನೀವು ಆಗ್ರಿ ಅಷ್ಟೇನೇ. ಇನ್ನೂ ಬಿಟ್ಬಿಡೋಕಾಯ್ತದ ತಂಗಿ ಮಗ ಅಂತ ಹೇಳ್ಬಿಟ್ಟು ಹೇಳು. ಸರಿ ಆಯಿತು, ನಾನು ಮಾತಾಡ್ತೀನಿ. ಇನ್ನು ನಂದು ನಿಂದು ಇನ್ನು ಯಾವ ಸಂಬಂಧನೂ ಇಲ್ಲ, ಸರಿನಾ? ಏನೋ ಗೊತ್ತಿರ ನೆಂಟ್ರ ಥರ ಓದ್ತೀರಾ ಅಷ್ಟೇ. ನಿಮ್ಮ ಮಗಂದು ಆಸ್ತಿ ಪಾಸ್ತಿದು ಯಾವ ಸಂಬಂಧನೂ ಇಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ, ನನ್ನ ಮಗ ಚಿನ್ನದ ಗಣಿ ಇದ್ದಂಗೆ ನನ್ನ ಮಗನೇ ಅಂತ ಸಂದಕ್ಕಿರ್ಬೇಕಾದ್ರೆ ಇನ್ನು ಯಾವ ಕೋಟಿ ಆಸ್ತಿ ಕಣ್ಣೆ ನೋಡಬೇಕು. ಇನ್ನು 2 ವರ್ಷ ಅನ್ನೋಷ್ಟೊತ್ತಿಗೆ 50 ಲಕ್ಷ 50 ಕೋಟಿ ಮಾಡೋ ಕೆಪಾಸಿಟಿ ನನ್ನ ಮಗಂಗೆ ಐತಿ. ಅಷ್ಟು ಕೆಪಾಸಿಟಿ ಐತಿ ಅಂತಂದಮೇಲೆ ಇನ್ನೇನು ಹೇಳಿ ನನಗೆ? ಆರಾಮ್ ತಾನೆ, ಇನ್ನು ಯಾವ ತೊಂದರೆನೂ ಇರೋಕ್ಕಿಲ್ಲ ನನಗಂತೂ. ನೋಡಿ, ನನ್ನ ಮಗನ ಕರ್ಕೊಂಡು ನಾನು ಹೋಯ್ತೀನಿ, ಇನ್ನು ಬಲವಂತ ಮಾಡಬೇಡಿ ನೀವು. ಇರಿ ಅಂತ, ಯಾಕಂದರೆ ನನ್ನ ಮಗ ಕೋಟ್ ಕೊಡಿ ದುಡಿತಾನಲ್ಲ ಅದಕ್ಕೆ. ಅಂಥ ದುರಾಸೆ ನನಗೇನಿಲ್ಲ ಬಿಡಿ. ಸೊಸೆ ಕರ್ಮ ಅರಿತು.